ಹಲೋ ಗೆಳೆಯರೇ, ನಮ್ಮ ಲಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಕರೆಂಟ್ ಇಶ್ಯೂ ಆಫ್ ದ ಡೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇಂದಿನ ಕರೆಂಟ್ ಇಶ್ಯೂ ಆಫ್ ದ ಡೇ CID ಎಪಿಸೋಡ್ 16ನಲ್ಲಿ ನಾವು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಅಂದರೆ ಕಾಮನ್ ಆಗಿ PM ಜನ್ಮನ್ ಅಭಿಯಾನ್ ಬಗ್ಗೆ ನೋಡೋಣ. ಸೊ ಇದು ರೀಸೆಂಟಾಗಿ ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ಈ ಇಶ್ಯೂನ ನೋಡೋಣ. ಸೊ ಇವತ್ತು ನಾವು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಅಂತಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್. ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ. ಯಾವ ಸ್ಕೀಮು? PM ಜನ್ಮನ್ ಸ್ಕೀಮು. ಇದರಲ್ಲಿ ಏನು ನೋಡ್ತೀವಿ ಅಂತಂದರೆ ಈ ಸ್ಕೀಮ್ ಆಬ್ಜೆಕ್ಟಿವ್ಸ್ ಏನು, ಈ ಸ್ಕೀಮಲ್ಲಿ ಫೈನಾನ್ಷಿಯಲ್ ಔಟ್ಲೇ ಎಷ್ಟು, ಆಮೇಲೆ ಇಂಪಾರ್ಟೆಂಟ್ ಟಾರ್ಗೆಟ್ಸ್ ಏನು, ಯಾರ್ಯಾರು ಬೆನಿಫಿಷರಿ ಇದ್ದಾರೆ, ಆಮೇಲೆ ನಂತರ ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ಯಾರಂತ ನೋಡೋಣ, ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಮತ್ತು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇವ್ರ ಮಧ್ಯೆ ಡಿಫ್ರೆನ್ಸ್ ಏನಂತ ನೋಡೋಣ. ಓಕೆನಾ? ಸೊ ದಿಸ್ ಈಸ್ ಅವರ್ ಥಿಂಗ್ಸ್ ಟು ಡಿಸ್ಕಸ್ ಟುಡೇ. ಫ್ಯೂ ಥಿಂಗ್ಸ್ ಇಂಪಾರ್ಟೆಂಟ್ ಇದ್ದರೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೂವಿಂಗ್ ಆನ್. ಈ ಟಾಪಿಕ್ ಬಂದ್ಬಿಟ್ಟು ಇಟ್ ಕಮ್ಸ್ ಅಂಡರ್ GS2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ ವೆಲ್ ಆಸ್ GS1 ಆ್ಯಂಡ್ GS2 ಸೊಸೈಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಈ ಟಾಪಿಕಲ್ಲಿ ಬರುತ್ತೆ. ಇದು ಟಾಪಿಕ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಬೋತ್ ಪ್ರಿಲಿಮ್ಸ್ ಆಸ್ ವೆಲ್ ಆಸ್ ಮೇನ್ಸ್ ಪರ್ಸ್ಪೆಕ್ಟಿವ್. ಸೊ ಫಾರ್ ಎಕ್ಸಾಂಪಲ್ ಪ್ರಿಲಿಮ್ಸಲ್ಲಿ ಯಾವ ಥರ ಕೇಳ್ತಾರೆ ಅಂತಂದರೆ, ಸೊ PM ಜನ್ಮನ್ ಸ್ಟೇಟ್ಮೆಂಟ್ ಏನಾದರೂ PM ಜನ್ಮನ್ ಅಭಿಯಾನ್ ಬಗ್ಗೆ ಕೇಳಿ ಸ್ಟೇಟ್ಮೆಂಟ್ ಪ್ರಕಾರ ಕೇಳ್ಬೋದು. ಈ ಸ್ಟೇಟ್ಮೆಂಟಲ್ಲಿ ಯಾರು ಬೆನಿಫಿಷಿಯರಿ, ಆ ಥರ ಇಂಪಾರ್ಟೆಂಟ್ ಫ್ಯೂ ಥಿಂಗ್ಸ್ ಕೇಳ್ಬೋದು. ಮೇನ್ಸಲ್ಲಿ ಪರ್ಟಿಕ್ಯುಲರಾಗಿ ಇದೇ ಸ್ಟೇಟ್ಮೆಂಟ್ ಬಗ್ಗೆ ಇಲ್ಲ ಇದೇ ಸ್ಕೀಮ್ ಬಗ್ಗೆ ಕ್ವಶನ್ಸ್ ಕೇಳೋಕೆ ಜಾಸ್ತಿ ಚಾನ್ಸಸ್ ಇರಲ್ಲ. ಬಟ್ ಎನಿ ಕ್ವಶನ್ಸ್ ಶೆಡ್ಯೂಲ್ ಟ್ರೈಬ್ಸ್ ಆಗಲಿ, PTVG ಬಗ್ಗೆ ಏನಾದರೂ ಇತ್ತಂದರೆ, PUTG ಬಗ್ಗೆ ಏನಾದರೂ ಕ್ವಶನ್ ಇತ್ತಂದರೆ ಅಲ್ಲಿ ಯು ಕ್ಯಾನ್ ಯೂಸ್ ದಿಸ್. ಓಕೆ, ಎಕ್ಸಾಂಪಲ್ ಥರ ಯೂಸ್ ಮಾಡ್ಕೋಬೋದು. ಸರಿನಾ? ಸೊ ಕಂಟೆಕ್ಸ್ಟ್ ಏನಂತಂದರೆ, ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದ ವೈಡ್ ರೇಂಜಿಂಗ್ ₹24,104 crore ಟ್ರೈಬಲ್ ವೆಲ್ಫೇರ್ ಸ್ಕೀಮ್ ಅನೌನ್ಸ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಮೋದಿ ಅರ್ಲಿಯರ್ ದಿಸ್ ಮಂತ್. ಸರಿನಾ? ಸೊ PM ಮೋದಿ ಅವರು ಲಾಸ್ಟ್ ಮಂತಲ್ಲಿ ಅನೌನ್ಸ್ ಮಾಡಿದ್ರು. ದಟ್ ಈಸ್ ದೇ ಆರ್ ಗೋಯಿಂಗ್ ಟು ಅನೌನ್ಸ್ ಅ ಸ್ಕೀಮ್ ಫಾರ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಯಾವಾಗ ಅನೌನ್ಸ್ ಮಾಡಿದ್ರು ಅಂತಂದರೆ, ಸ್ಕೀಮ್ ಆನ್ ಟ್ರೈಬಲ್ ಐಕಾನ್ ಬಿರ್ಸಾ ಮುಂಡಾಸ್ ಬರ್ತ್ ಆ್ಯನಿವರ್ಸರಿ ಆನ್ November 15. ಅದನ್ನ ಏನಂತ ಕರೀತಾರೆ ಅಂದರೆ ಜನಜಾತಿಯ ಗೌರವ ದಿವಸ ಅಂತ ಕೂಡ ಕರೀತಾರೆ. ಸೊ ಅವತ್ತಿನ ದಿನ PM ಮೋದಿ ಅವರು ಅನೌನ್ಸ್ ಮಾಡಿದ್ರು. ಸೊ ಬಿಫೋರ್ ಮೂವಿಂಗ್ ಟು ದ ಪರ್ಟಿಕ್ಯುಲರ್ ಸ್ಕೀಮ್, ಇವು ಬಿರ್ಸಾ ಮುಂಡಾ ಯಾರು ಅಂತ ನೋಡೋಣ. ಸರಿನಾ? ಸೊ ಬಿರ್ಸಾ ಮುಂಡಾ ಯಾರು ಅಂತಂದರೆ, ಹಿ ವಾಸ್ ಅ ಗ್ರೇಟ್ ಟ್ರೈಬಲ್ ಲೀಡರ್ ಆ್ಯಸ್ ವೆಲ್ ಆಸ್ ಅ ಫ್ರೀಡಮ್ ಫೈಟರ್. ಸರಿನಾ? ಸೊ ಇವ್ರು ಏನಂತಂದರೆ, ಅವಾಗಿನ ಕಾಲದಲ್ಲಿ ಬಿಹಾರ್ ಆ್ಯಂಡ್ ಜಾರ್ಖಂಡ್ ರೀಜನಿಂದ, ಬಿಹಾರ್ ಪ್ಲಸ್ ಜಾರ್ಖಂಡ್, ಪ್ರೆಸೆಂಟ್ ಡೇ ಜಾರ್ಖಂಡ್ ರೀಜನಲ್ಲಿ ಬ್ರಿಟಿಷ್ ವಿರುದ್ಧ ಹೋರಾಡ್ತಾ ಇದ್ರು. ಸರಿನಾ? ಇವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಫ್ಯೂ ಫ್ಯಾಕ್ಟ್ಸ್ ಏನಂತಂದರೆ, ಇವರು ಸಿಂಗಬೊಂಗ ಕಲ್ಟ್ ಅಂತ, ಯಾವುದು ಸಿಂಗಬೊಂಗ ಕಲ್ಟ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಸಿಂಗಬೊಂಗ ಅಂತಂದರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಣ್ಣಿನ ಮಗ ಅಂತ. ಏನು? ಮಣ್ಣಿನ ಮಗ ಆರ್ ಸನ್ಸ್ ಆಫ್ ಸಾಯಿಲ್ ಮೂವ್ಮೆಂಟ್ ಅಂತ ಕರೀತಾರೆ. ಇವರು ಬಿರ್ಸಾ ಮುಂಡಾ ಅವರು ದ ಗ್ರೇಟ್ ಮುಂಡಾ ರೆಬಿಲಿಯನ್ನ ಸ್ಟಾರ್ಟ್ ಮಾಡಿರ್ತಾರೆ. ಗ್ರೇಟ್ ಮುಂಡಾ ರೆಬಿಲಿಯನ್ ಅಗೇನ್ಸ್ಟ್ ಯಾರು? ಬ್ರಿಟಿಷ್. ಇದಕ್ಕೆ ಮುಂಡಾ ರೆಬಿಲಿಯನ್ಗೆ ಇನ್ನೊಂದು ಹೆಸರು ಅಂದರೆ ಗ್ರೇಟ್ ಟುಮುಲ್ಟ್ ಆರ್ ಟಮುಲ್ಟ್ ಆ್ಯಂಡ್ ಗ್ರೇಟ್ ಉಲ್ಗುಲನ್ ಅಂತ ಕರೀತಾರೆ. ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ, ರೀಸೆಂಟಾಗಿ ಲಾಸ್ಟ್ 3-4 ಪ್ರಿಲಿಮ್ಸಲ್ಲಿ ಗ್ರೇಟ್ ಟಮುಲ್ಟ್ ಅಂತ ಯಾವ ರೆಬಿಲಿಯನ್ ಕರೀತಾರೆ ಅಂತ ಕೇಳಿದ್ದಾರೆ, ಉಲ್ಗುಲನ್ ಅಂತ ಯಾವ ರೆಬಿಲಿಯನ್ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದೀಸ್ ಕೈಂಡ್ ಆಫ್ ಟ್ರೈಬಲ್ ಮೂವ್ಮೆಂಟ್ಸ್ ಬಿಕಮ್ ವೆರಿ ಇಂಪಾರ್ಟೆಂಟ್. ಸೊ ಇದು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಸನ್ಸ್ ಆಫ್ ಸಾಯಿಲ್ ಮೂವ್ಮೆಂಟ್ ಆಸ್ ವೆಲ್ ಆಸ್ ಗ್ರೇಟ್ ಟುಮುಲ್ಟ್ ಆರ್ ಗ್ರೇಟ್ ಉಲ್ಗುಲನ್ ಯಾರು? ಬಿರ್ಸಾ ಮುಂಡಾ ಫ್ರಮ್ ದ ರೀಜನ್ ಆಫ್ ಬಿಹಾರ್ ಆ್ಯಂಡ್ ಜಾರ್ಖಂಡ್. ಸರಿನಾ? ಇವಾಗ ನಮ್ಮ ಟಾಪಿಕ್ಗೆ ಮೂವ್ ಆಗೋಣ. ಸೊ ಹೇಳ್ದಂಗೆ ನಮ್ಮ ಟಾಪಿಕ್ ಫಸ್ಟ್ ಥಿಂಗ್ ಟು ಡಿಸ್ಕಸ್ ಈಸ್ ಅಬೌಟ್ ದ ಪರ್ಟಿಕ್ಯುಲರ್ ಸ್ಕೀಮ್ ಬಂದು PM ಜನ್ಮನ್. ಸರಿನಾ? PM ಜನ್ಮನ್ is one of the largest central schemes and the largest targeting the tribal community in terms of outlay ಅಂದ್ರೇನು? ಫೈನಾನ್ಸ್ ಪ್ರಕಾರ ಇಟ್ ಈಸ್ ದ ಲಾರ್ಜೆಸ್ಟ್. ಸರಿನಾ? ನೋಡಿದ್ವಿ, ಆಲ್ಮೋಸ್ಟ್ ಇಟ್ ಈಸ್ ಅರೌಂಡ್ 25,000 crore ಇದೆ. ಸರಿನಾ? ಸೊ 25,000 crore ಇದೆ. ಇವ್ರದ್ದು ಏಮ್ ಏನಂತಂದರೆ, ಗುರಿ ಏನಂತಂದರೆ, ಟು ಪ್ರೊವೈಡ್ ನಂಬರ್ ಆಫ್ ಫೆಸಿಲಿಟೀಸ್ ಟು ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್. ಸರಿನಾ? PVTG ಅಂದರೆ ಏನಂತ ಮುಂದೆ ತಿಳ್ಕೊಳ್ಳೋಣ. ಬಟ್ ಇವಾಗ ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳೋ ಸಾಧ್ಯತೆ ಇರುತ್ತೆ. ಏನಂತಂದರೆ, PM ಜನ್ಮನ್ ಸ್ಕೀಮ್
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪಿ ಎಮ್ ಜನ್ಮನ್ ಸ್ಕೀಮ್ ಅಂತ ಕೇಳ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಅಂದರೆ ದಿಸ್ ಸ್ಕೀಮ್ ಏಮ್ಸ್ ಟು ಪ್ರೊವೈಡ್ ದ ಫೆಸಿಲಿಟೀಸ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ತಾರೆ. ಸರಿನಾ? ಇನ್ ದ್ಯಾಟ್ ಕೇಸ್ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಶೆಡ್ಯೂಲ್ಡ್ ಟ್ರೈಬ್ಸ್, ಬಟ್ ಇಟ್ ಈಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಓಕೆನಾ? ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಂಬರ್ ಆಫ್ ಫೆಸಿಲಿಟೀಸ್ ಅಂದ್ರಲ್ಲ, ಫೆಸಿಲಿಟೀಸಲ್ಲಿ ಏನಂತಂದರೆ ಹೌಸಿಂಗ್, ಮನೆ ಆಗಲಿ, ಡ್ರಿಂಕಿಂಗ್ ವಾಟರ್, ಕುಡಿಯೋ ವಾಟರ್ದು, ಸ್ಯಾನಿಟೇಷನ್, ಆಕ್ಸೆಸ್ ಟು ಎಜುಕೇಷನ್, ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ರೋಡ್, ಟೆಲಿಕಾಮ್ ಕನೆಕ್ಟಿವಿಟಿ ಆ್ಯಂಡ್ ಸಸ್ಟೈನಬಲ್ ಲೈವ್ಲಿಹುಡ್. ಸೊ ಇದೇನಂತಂದರೆ ನಾಟ್ ಜಸ್ಟ್ ಯಾವುದೋ ಒಂದು ಆಸ್ಪೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಎವ್ರಿ ಆಸ್ಪೆಕ್ಟ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಅ ಲಾರ್ಜೆಸ್ಟ್ ಇನ್ ಟರ್ಮ್ಸ್ ಆಫ್ ಔಟ್ಲೆ ಆಸ್ ವೆಲ್ ಆಸ್ ಲಾರ್ಜೆಸ್ಟ್ ಫಾರ್ ದ ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತ ಕರೀತಾರೆ. ಸರಿನಾ? ನೆಕ್ಸ್ಟ್ ಇವ್ರದ್ದು ಆಬ್ಜೆಕ್ಟಿವ್ಸ್ ಏನಂತ ನೋಡೋಣ. ಸೊ ಇವ್ರದ್ದು ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಏನಂತಂದರೆ, ಏನಪ್ಪ ಅಂತಂದರೆ ಪ್ರೊವೈಡ್ಸ್ ಫಾರ್ 4.9 lakh ಪುಕ್ಕಾ ಹೌಸಸ್. ಸರಿನಾ? ಪುಕ್ಕಾ ಹೌಸಸ್ ಅಂದರೆ ಅಂತಂದರೆ ಯೂಸ್ ಆಫ್ ಕಾಂಕ್ರೀಟ್, ಸಿಮೆಂಟ್, ಆಮೇಲೆ ಬ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮನೆ ಕಟ್ಟಿಸ್ತಾರೆ. ಪುಕ್ಕಾ ಹೌಸ್ ಅಪೋಸಿಟ್ ಅಂದರೆ ಕಚ್ಚಾ ಹೌಸ್. ಕಚ್ಚಾ ಹೌಸ್ ಅಂದ್ರೆ ಏನಂತಂದರೆ ಯೂಸಿಂಗ್ ದ ನ್ಯಾಚುರಲ್ ರಿಸೋರ್ಸಸ್. ಸರಿನಾ? ನ್ಯಾಚುರಲ್ ರಿಸೋರ್ಸಿಂದ ಏನು ಬಿಲ್ಡ್ ಮಾಡ್ತಾರೆ ಅದಕ್ಕೆ ಕಚ್ಚಾ ಹೌಸ್ ಅಂತ ಕರೀತಾರೆ. ಯೂಸ್ ಆಫ್ ಸಿಮೆಂಟ್, ಕಾಂಕ್ರೀಟ್ ಎಕ್ಸೆಟ್ರಾ ಬಿಲ್ಡ್ ಮಾಡೋದಕ್ಕೆ ಪುಕ್ಕಾ ಹೌಸ್ ಅಂತ ಕರೀತಾರೆ. ಸೊ ಒನ್ ಆಫ್ ದ ಅಬ್ಜೆಕ್ಟಿವ್ ಇಸ್ ಟು ಪ್ರೊವೈಡ್ ಫಾರ್ 4.9 lakh ಆಫ್ ಪುಕ್ಕಾ ಹೌಸಸ್ ಎಟ್ ದ ಕಾಸ್ಟ್ ಆಫ್ 2.39 lakh ಪರ್ ಹೌಸ್. ಸರಿನಾ? ಒಂದು ಮನೆ ಕಟ್ಟೋಕ್ಕೋಸ್ಕರ 2.39 lakh ಕೊಡ್ತಾರೆ. ಪಿ ಎಮ್ ಆವಾಸಲ್ಲಿ 4.5 to 5 lakh ಕೊಡ್ತಾರಲ್ಲ, ಅದೇ ಥರ ಇದರಲ್ಲಿ 2.39 lakh ಕೊಡ್ತಾರೆ ಪ್ರತಿಯೊಂದು ಹೌಸಿಗೂ ಸಹಿತ. ನೆಕ್ಸ್ಟು 500 ಹಾಸ್ಟೆಲ್ಸ್ ಎಟ್ ಅ rupees 2.75 crore per unit. ಸರಿನಾ? ಫಸ್ಟ್ ಅಬ್ಜೆಕ್ಟಿವ್ ಇಟ್ ಈಸ್ ರಿಗಾರ್ಡಿಂಗ್ ಹೌಸಿಂಗ್ ಆಯಿತಾ. ಇವಾಗ ಸೆಕೆಂಡ್ ಅಬ್ಜೆಕ್ಟಿವ್ ಇಟ್ ಈಸ್ ರಿಲೇಟೆಡ್ ಟು ಎಜುಕೇಷನ್. ಥರ್ಡ್ ಅಬ್ಜೆಕ್ಟಿವ್ ಒಂದು 22,500 ಅಂಗನವಾಡಿ ಸೆಂಟರ್ಸ್, ಇದು ಕೂಡ ಎಜುಕೇಷನ್. ದೆನ್ ಇನ್ಸ್ಟಾಲೇಷನ್ ಆಫ್ ಮೊಬೈಲ್ ಟವರ್ಸ್ ಇನ್ 3,000 ವಿಲೇಜಸ್ ಆ್ಯಂಡ್ 8,000 kilometer ಆಫ್ ರೋಡ್ ಆ್ಯಂಡ್ ಕನೆಕ್ಟಿವಿಟಿ. ಇದು ಟೆಲಿಕಾಮ್, ಇದು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಆಯಿತಾ. ಕಮ್ಯುನಿಕೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕವರ್ ಮಾಡ್ತಾ ಇದೆ. ಸರಿನಾ? ದೀಸ್ ಆರ್ ದ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್. ಸರಿನಾ? ಇದು ಆಬ್ಜೆಕ್ಟಿವ್ಸ್ ಆದರೆ ಫೈನಾನ್ಸಿಂಗ್ ಯಾವ ಥರ ಅಂತಂದರೆ ಈಸ್ ಇಟ್ ಕಂಪ್ಲೀಟ್ಲಿ ಸೆಂಟ್ರಲ್ ಸ್ಪಾನ್ಸರ್ಡಾ ಇಲ್ಲ ಸೆಂಟ್ರಲ್ ಸೆಕ್ಟರ್ ನೋಡೋಣ. ಆ್ಯಕ್ಚುಲಿ ದಿಸ್ ಈಸ್ ಶೇರ್ಡ್ ಬಿಟ್ವೀನ್ ಸೆಂಟರ್ ಆಸ್ ವೆಲ್ ಆಸ್ ಸ್ಟೇಟ್. ಸೆಂಟರ್ ಎಷ್ಟು ಶೇರ್ ಇದೆ ಅಂತಂದರೆ ನಿಯರ್ ಟು 15,000 crore, 15,000 ಕೋಟಿ ಸೆಂಟರ್ದಿದೆ, ಉಳಿದಿರೋದು ಸ್ಟೇಟ್ ಕೊಡ್ತಾರೆ ನಿಯರ್ ಟು 8,768 crore. ಸರಿನಾ? ಇದು ಫೈನಾನ್ಸಿಂಗ್. ಆಮೇಲೆ ಇದಕ್ಕೆ ಈ ಸ್ಕೀಮಿಗೆ ಇಂಟರ್ ಮಿನಿಸ್ಟೀರಿಯಲ್ ಸ್ಕೀಮ್ ಅಂತ ಕರೀತಾರೆ. ಏನು ಇಂಟರ್ ಮಿನಿಸ್ಟೀರಿಯಲ್ ಸ್ಕೀಮ್ ಅಂತಂದರೆ ಯಾವುದು ಒಂದು ಮಿನಿಸ್ಟ್ರಿ ಕೆಳಗಡೆ ಇಲ್ಲ. ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ಬೋದು, ಪಿ ಎಮ್ ಜನ್ಮನ್ ಸ್ಕೀಮ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪಿ ಎಮ್ ಜನ್ಮನ್ ಸ್ಕೀಮ್. ದ ಸ್ಕೀಮ್ ಇಸ್ ಬೀಯಿಂಗ್ ಕ್ಯಾರಿಡ್ ಔಟ್ ಬೈ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಕೇಳ್ತಾರೆ ಅನ್ಕೊಳ್ಳಿ. ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದರೆ ಇಟ್ ಈಸ್ ಅ ಇಂಟರ್ ಮಿನಿಸ್ಟ್ರಿಯಲ್ ಸ್ಕೀಮ್. ಅದರಲ್ಲಿ ಟೋಟಲ್ ಆಗಿ 9 ಮಿನಿಸ್ಟ್ರೀಸ್ ಬರ್ತವೆ. ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಅಂತಂದರೆ ಆಬ್ವಿಯಸ್ಲಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸರಿನಾ? ಮಿನಿಸ್ಟ್ರಿ ಆಫ್ ಅರ್ಬನ್ ಹೌಸಿಂಗ್ ಅವರೆಲ್ಲ ಬರ್ತಾರೆ. ಇಂಪಾರ್ಟೆಂಟ್ ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್, ಹೌಸಿಂಗ್. ಸೊ ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. 9 ಮಿನಿಸ್ಟ್ರೀಸ್ ಇದೆ, ಯಾವುದೋ ಒಂದು ಮಿನಿಸ್ಟ್ರಿ ಕೆಳಗಡೆ ಅಲ್ಲ. ಸಪೋಸ್ ಅಂಡರ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂದರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸರಿನಾ? ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದು ಸಿಂಪಲಾಗಿ ಹೇಳ್ಬೇಕಂದ್ರೆ ಇಟ್ ಈಸ್ ಅ ವಿಷನರಿ ಲೀಫ್ ಫಾರ್ ದ ಟ್ರೈಬಲ್ ವೆಲ್ ಬೀಯಿಂಗ್. ಸೊ ಬೇಸಿಕ್ ಫೆಸಿಲಿಟೀಸ್ ಅಂದರೆ ರೋಡ್, ಟೆಲಿಕಾಮ್, ಎಲೆಕ್ಟ್ರಿಸಿಟಿ, ಹೌಸಿಂಗ್ ಇನ್ ಸ್ಕ್ಯಾಟರ್ಡ್ ಆ್ಯಂಡ್ ಇನ್ಎಕ್ಸೆಸಿಬಲ್ ಟ್ರೈಬ್ಸ್ಗೆ. ನೆಕ್ಸ್ಟ್ ಬಜೆಟ್ ಆಫ್ 24,000 crore ಆ್ಯಂಡ್ ಟಾರ್ಗೆಟಿಂಗ್ 75 particularly vulnerable tribal groups in 18 states and union territories living in 22,544 villages. Sarina? This is about our scheme. Sarina? This is the first topic for today. Second topic ಏನಂತಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ನೋಡೋಣ. ಸರಿನಾ? ಸೊ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ಇಂಡಿಯಾ. ಶೆಡ್ಯೂಲ್ಡ್ ಟ್ರೈಬ್ಸ್ ಯಾರು ಅಂತಂದರೆ ಪರಿಶಿಷ್ಟ ಪಂಗಡ ಅಂತ ಕರೀತಾರೆ. ಆಯಿತಾ? ಪರಿಶಿಷ್ಟ ಪಂಗಡ ಅಂದರೆ ಯಾರು ಅಂತಂದರೆ ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ ಇನ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ಶೆಡ್ಯೂಲ್ 5. ಸರಿನಾ? ಶೆಡ್ಯೂಲ್ 5 ಒಳಗಡೆ ಇದ್ದು ಆ್ಯಂಡ್ ಇಫ್ ದೇ ಡಿಫೈನ್ಡ್ ಆಸ್ ಟ್ರೈಬ್ಸ್ ಆರ್ ಟ್ರೈಬಲ್ ಕಮ್ಯುನಿಟೀಸ್ ಸ್ಪೆಸಿಫೈಡ್ ಅಂಡರ್ ಆರ್ಟಿಕಲ್ 342. ಸರಿನಾ? ಯಾವುದು ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ಒಂದು ಶೆಡ್ಯೂಲ್ 5 ಒಳಗಡೆ ಇರ್ಬೋದು ಆರ್ ಆರ್ಟಿಕಲ್ 342 ಮೆನ್ಷನ್ ಆಗಿರಬೇಕು. ಸರಿನಾ? ಯಾವಾಗ ಶೆಡ್ಯೂಲ್ಡ್ ಅಂತಾರೆ ಅಂತಂದರೆ ಇಫ್ ದೇ ಆರ್ ಮೆನ್ಷನ್ಡ್ ಅಂಡರ್ ಆರ್ಟಿಕಲ್ 342 ದೆನ್ ದೇ ಆರ್ ಕನ್ಸಿಡರ್ಡ್ ಆಸ್ ಶೆಡ್ಯೂಲ್ಡ್ ಟ್ರೈಬ್ಸ್. ಸರಿನಾ? ಇದು ಇಂಪಾರ್ಟೆಂಟ್. ಆರ್ಟಿಕಲ್ 342 ಆಸ್ ವೆಲ್ ಆಸ್ ಶೆಡ್ಯೂಲ್ 5. ಓಕೆ. ಆ್ಯಂಡ್ ದೆನ್ ಅಕಾರ್ಡಿಂಗ್ ಟು 2011 ಸೆನ್ಸಸ್ ಪ್ರಕಾರ ಎಸ್ ಟಿ ಅವ್ರದ್ದು ಪಾಪ್ಯುಲೇಷನ್ ಎಷ್ಟಿತ್ತು ಅಂದರೆ ಇಟ್ ಈಸ್ 104 million representing around 8.6% ಆಫ್ ದಿ ಕಂಟ್ರೀಸ್ ಟೋಟಲ್ ಪಾಪ್ಯುಲೇಷನ್. ಸರಿನಾ? ಪ್ರೆಸೆಂಟ್ಲಿ ಮೇ ಬಿ 2021
ಸೆನ್ಸಸ್ ಇವಾಗ ನಡೀತಿದೆಯಲ್ಲ, ಈ ಸೆನ್ಸಸ್ ಬಂದಮೇಲೆ ಮೋಸ್ಟ್ಲಿ ಚೇಂಜ್ ಆಗಿರ್ಬೋದು. ಬಟ್ ಆಸ್ ಆಫ್ 2011 ಸೆನ್ಸಸ್ ಇಟ್ ಈಸ್ 8.6% ಆಫ್ ಕಂಟ್ರೀಸ್ ಟೋಟಲ್ ಪಾಪ್ಯುಲೇಷನ್ ಇತ್ತು, ದಟ್ ಈಸ್ 104 ಮಿಲಿಯನ್. ನೆಕ್ಸ್ಟ್ ಓಕೆ, ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ಗೆ ಗೌರ್ಮೆಂಟ್ ಏನು ಮಾಡಿದ್ರು ಅಂತಂದರೆ ಇನ್ 1999 ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಒಂದು ಸಪ್ರೇಟ್ ಮಿನಿಸ್ಟ್ರಿ ಮಾಡಿದ್ರು. ಮುಂಚೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಇತ್ತು. ಇದೇನು ಮಾಡ್ತಿತ್ತು, ಇಟ್ ಯೂಸ್ ಟು ಲುಕ್ ಆಫ್ಟರ್ ಬೋತ್ SCs ಆಸ್ ವೆಲ್ ಆಸ್ STs. ಇದನ್ನ ಬೈಫರ್ಕೇಟ್ ಮಾಡಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ತಗೊಂಬಂದರು. ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇಂದ ಅಬ್ಜೆಕ್ಟಿವ್ ಏನಂತಂದರೆ ಟು ಪ್ರೊವೈಡ್ ಫಾರ್ ಮೋರ್ ಫೋಕಸ್ಡ್ ಅಪ್ರೋಚ್ ಟುವರ್ಡ್ಸ್ ದ ಇಂಟಿಗ್ರೇಟೆಡ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್, ದ ಮೋಸ್ಟ್ ಅಂಡರ್ ಪ್ರಿವಿಲೇಜ್ಡ್ ಸೆಕ್ಷನ್ ಆಫ್ ದಿಸ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಕೋಆರ್ಡಿನೇಟೆಡ್ ಆ್ಯಂಡ್ ಪ್ಲಾನ್ಡ್ ಮ್ಯಾನರ್. ಸರಿನಾ? ಯಾವುದು? ಇಟ್ ಈಸ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಇಟ್ ವಾಸ್ ಬೈಫರ್ಕೇಟೆಡ್ ಫ್ರಮ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಇದ್ರ ಜೊತೆಗೆ ದೇರ್ ಇಸ್ ಅ ಕಮಿಷನ್ ಆಲ್ಸೋ. ಕಮಿಷನ್ ಏನಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ಮುಂಚೆ ಏನಿತ್ತಂತಂದರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಇದ್ರ ಕೆಳಗಡೆನೆ ಟ್ರೈಬ್ಸ್ಗೆ ST, SC ಆಸ್ ವೆಲ್ ಆಸ್ OBCಗೆ ಪ್ಲ್ಯಾನಿಂಗ್ ಆಗಲಿ ಅವ್ರ ರೂಲ್ಸ್ ತೊಗೊಂಬರೋದಾಗಲಿ ಎಲ್ಲ ನೋಡ್ಕೋತಿದ್ರು. ಯಾರು? NCSC, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಇದು ಯಾವ ಆರ್ಟಿಕಲ್ ಮೆನ್ಷನ್ ಆಗಿದೆ ಅಂದರೆ ಆರ್ಟಿಕಲ್ 338 ಮೆನ್ಷನ್ ಆಗಿದೆ. ಬಟ್ ಇನ್ 89th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2003 ಏನು ಮಾಡಿದ್ರು ಅಂದರೆ NCSCನ ಬೈಫರ್ಕೇಟ್ ಮಾಡಿದರು. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ನ ಬೈಫರ್ಕೇಟ್ ಮಾಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್ ಅಂತ ಮಾಡಿದರು. ಇಟ್ ಈಸ್ ಪ್ರೆಸೆಂಟ್ ಅಂಡರ್ ಆರ್ಟಿಕಲ್ 338A. ಸರಿನಾ? ಸೊ ಇವಾಗ SCಗೆ ಒಂದು ಕಮಿಷನ್ ಆಯಿತು, STಗೆ ಒಂದು ಕಮಿಷನ್ ಆಯಿತು. ಸೊ ನೆಕ್ಸ್ಟ್ OBCಗೆ ಆಯೋಗ ಅಥವಾ ಕಮಿಷನ್ ಮಾಡೋಕಂದಾಗ ಆರ್ಟಿಕಲ್ 102 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2019 ಅಂದು OBCಗೆ ಸಪ್ರೇಟ್ ಒಂದು ಕಮಿಷನ್ ತೊಗೊಂಬಂದರು. ಸರಿನಾ? ಸೊ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ 3 ಕಮಿಷನ್ ಇದೆ. ಇದು ಅಂಡರ್ 338B ಕೆಳಗಡೆ ಇದೆ. ಸರಿನಾ? ಸೊ these are the different commissions dealing with SCs, STs and OBCs. Okay, just for information. Then moving to our topic. So if this is scheduled tribes and we read that PM Janman is related to particularly vulnerable tribal groups. ಸರಿನಾ? STಗಲ್ಲ, particularly vulnerable tribal groups ಇದೆ. ಸೊ particularly vulnerable tribal groups ಅಂದರೆ ಯಾರು ಅಂತ ನೋಡೋಣ. ಓಕೆನಾ? ಸೊ particularly vulnerable tribal groups ಅಂತ ಯಾರು ಅಂತ ನೋಡೋಣ. ಸೊ ಡೆಫಿನೇಷನ್ ಪ್ರಕಾರ particularly vulnerable tribal groups ಅಂದರೆ these are certain tribal communities who have declining or stagnant population, low level of literacy and pre-agricultural level of technology and are economically backward. ಸರಿನಾ? ಏನು? who have declining or stagnant population. ಅವ್ರ ಪಾಪ್ಯುಲೇಷನ್ ಏದರ್ ಮುಂಚೆ ಎಷ್ಟಿತ್ತು ಅಷ್ಟೇ ಇದೆ, ಇಲ್ಲ ಇವಾಗ ಡಿಕ್ಲೈನ್ ಆಗ್ತಾ ಇದೆ. ನೆಕ್ಸ್ಟು ಲಿಟ್ರಸಿ ತುಂಬ ಕಡಿಮೆ ಇದೆ. ನೆಕ್ಸ್ಟ್ ಪ್ರೀ ಅಗ್ರಿಕಲ್ಚರ್ ಲೆವೆಲ್ ಆಫ್ ಟೆಕ್ನಾಲಜಿ ಅಂದರೆ ಬಹಳ ಪ್ರಿಮಿಟಿವ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಸರಿನಾ? ಸೊ ಪ್ರಿಮಿಟಿವ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಆ್ಯಂಡ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್. ಸರಿನಾ? ಈ 4 ಕಂಡೀಷನ್ಸ್ ಇರುತ್ತೆ. ಸೊ ಫಸ್ಟ್ ಟೈಮ್ ದ ದೇಬರ್ ಕಮಿಷನ್ ಆಫ್ 1961 ಅವ್ರು ಏನೇನು ಇದು ಮಾಡಿದ್ರು ಅಂತಂದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ಇದ್ದಾರೆ. ವಿತಿನ್ ದೋಸ್ ಶೆಡ್ಯೂಲ್ಡ್ ಟ್ರೈಬ್ಸ್ ಒಳಗಡೆ ಸರ್ಟನ್ ಕಮ್ಯುನಿಟೀಸ್ ಇದೆ ವಿಚ್ ಆರ್ ಹೈಲಿ ಬ್ಯಾಕ್ವರ್ಡ್, ವಿಚ್ ಆರ್ ಹೈಲಿ ಪ್ರಿಮಿಟಿವ್. ಅವ್ರಿಗೆ ದೇ ಶುಡ್ ಬಿ ಕಾಲ್ಡ್ ಎಸ್ ಪರ್ಟಿಕ್ಯುಲರ್ಲಿ vulnerable ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿದರು. ಯಾವುದು? ಈ ಕಮಿಷನ್ ಇಂಪಾರ್ಟೆಂಟ್ ಆಗುತ್ತೆ, ದೇಬರ್ ಕಮಿಷನ್. ಸರಿನಾ? ಫ್ರಮ್ ವಿತಿನ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ದೇ ಮೇಡ್ ಅ ಸಪ್ರೇಟ್ ಗ್ರೂಪ್ ಫಾರ್ ಪರ್ಟಿಕ್ಯುಲರ್ಲಿ vulnerable ಟ್ರೈಬಲ್ ಗ್ರೂಪ್ಸ್ ಹೂ ಆರ್ ಹೈಲಿ ಬ್ಯಾಕ್ವರ್ಡ್ ಇದ್ದಾರೆ. ಸರಿನಾ? ತುಂಬ ಹಿಂದುಳಿದ ವರ್ಗ ಇರ್ತದೆ. ನೆಕ್ಸ್ಟ್ ಇವ್ರ ಕ್ರೈಟೀರಿಯಾ ಅಂತಂದರೆ ಸೇಮ್ ಥಿಂಗ್, ಪ್ರೀ ಅಗ್ರಿಕಲ್ಚರ್ ಸಿಸ್ಟಮ್ ಆಫ್ ಎಕ್ಸಿಸ್ಟೆನ್ಸ್, ಪ್ರಾಕ್ಟೀಸ್ ಆಫ್ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್, ಝೀರೋ ಆರ್ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್, ಎಕ್ಸ್ಟ್ರೀಮ್ಲಿ ಲೋ ಲೆವೆಲ್ ಆಫ್ ಲಿಟ್ರಸಿ ಇನ್ ಕಂಪ್ಯಾರಿಸನ್ ವಿತ್ ಅದರ್ ಟ್ರೈಬಲ್ ಗ್ರೂಪ್ಸ್. ಸರಿನಾ? ಈ ಥರ ಆಲ್ರೆಡಿ ಕ್ವಶನ್ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ. ಏನಂತಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ರೈಟೀರಿಯಾ ಆರ್ ಯೂಸ್ಡ್ ಫಾರ್ ಕನ್ಸಿಡರಿಂಗ್ ಅ ಟ್ರೈಬಲ್ ಗ್ರೂಪ್ ಆಸ್ ಅ ಪರ್ಟಿಕ್ಯುಲರ್ಲಿ vulnerable ಟ್ರೈಬಲ್ ಗ್ರೂಪ್ಸ್. ಅದರಲ್ಲಿ ಒಂದು 4 ಕ್ವಶನ್ ಕೇಳ್ತಾರೆ. ಆಪ್ಷನಲ್ಲಿ ಓನ್ಲಿ ಒನ್ ಈಸ್ ಕರೆಕ್ಟ್, ಓನ್ಲಿ 2 ಈಸ್ ಕರೆಕ್ಟ್, ಓನ್ಲಿ 3 ಈಸ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ಇದು 4 ಇಂಪಾರ್ಟೆಂಟ್ ಇರುತ್ತೆ. ಯಾವುದು? ಪ್ರೀ ಅಗ್ರಿಕಲ್ಚರ್ ಸಿಸ್ಟಮ್ ಆಫ್ ಎಕ್ಸಿಸ್ಟೆನ್ಸ್ ಅಂದರೆ ತುಂಬ ಪ್ರಿಮಿಟಿವ್ ಆಗಿ ಎಕ್ಸಿಸ್ಟ್ ಮಾಡ್ತಿರ್ತಾರೆ ಅವರು. ಪ್ರಾಕ್ಟೀಸ್ ಆಫ್ ಹಂಟಿಂಗ್ ಗ್ಯಾದರಿಂಗ್, ಅವರಿಗೆ ಅಗ್ರಿಕಲ್ಚರ್ ಮಾಡೋಕ್ಕೆ ಬರ್ತಿರಲ್ಲ, ವ್ಯವಸಾಯ ಮಾಡೋಕ್ಕೆ ಬರ್ತಿರಲ್ಲ, ಅವ್ರೆಲ್ಲ ಏನು ಮಾಡ್ತಾರೆ, ಹಂಟಿಂಗ್ ಮಾಡೋದಾಗಲಿ ಗ್ಯಾದರಿಂಗ್ ಮಾಡೋದಾಗಲಿ, ಸಿಕ್ಕಿದ ಹಣ್ಣು ಗೆಡ್ಡೆ ತಿನ್ನೋದಾಗಲಿ ಅದಾಗಲಿ. ನೆಕ್ಸ್ಟು ಪಾಪ್ಯುಲೇಷನ್ ಝೀರೋ ಆರ್ ನೆಗೆಟಿವ್ ಪಾಪ್ಯುಲೇಷನ್ ಗ್ರೋತ್ ಇರುತ್ತೆ, ಕಡಿಮೆ ಆಗ್ತಿರುತ್ತೆ. ನೆಕ್ಸ್ಟು ಲೋ ಲೆವೆಲ್ ಆಫ್ ಲಿಟ್ರಸಿ ಇನ್ ಕಂಪ್ಯಾರಿಸನ್ ಅದರ್ ಟ್ರೈಬಲ್ ಗ್ರೂಪ್ಸ್. ಸರಿನಾ? 4 ಕ್ರೈಟೀರಿಯಾ ಇದೆ ಅವ್ರನ್ನ ಡಿಫೈನ್ ಮಾಡೋಕ್ಕೋಸ್ಕರ. ಸಬ್ ಗ್ರೂಪ್ಸ್ that are satisfied with any one of the criteria are considered as particular vulnerable tribal groups. ಸರಿನಾ? ಮುಂಚೆ ಆ್ಯಕ್ಚುಲಿ ಅವರಿಗೆ ಪರ್ಟಿಕ್ಯುಲರ್ಲಿ vulnerable tribal groupsಗೆ
ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತಿದ್ರು. ಏನು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರಿತಿದ್ರು. ಬಟ್ ಆಮೇಲೆ ಪ್ರಿಮಿಟಿವ್ ಅನ್ನೋದು ಒಂಥರ ಡೆರೋಗೇಟರಿ ಸ್ಟೇಟ್ಮೆಂಟ್, ಡೆರೋಗೇಟರಿ ವರ್ಡ್ ಅಂತ ಹೇಳಿ ಅದನ್ನು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಚೇಂಜ್ ಮಾಡಿದರು ಇನ್ 2006. ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಟೋಟಲ್ 75 PVTG ಇದೆ. ಸರಿ, ಎಷ್ಟು? 75, ವಿತ್ ಅ ಪಾಪ್ಯುಲೇಷನ್ ಆಫ್ ಅಬೌಟ್ 28 lakhs ಲಿವಿಂಗ್ ಇನ್ 22,544 ವಿಲೇಜಸ್. ಆಗಲೇ ನೋಡಿದ್ವಲ್ಲ, ಇನ್ 18 states ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ಬೋದು ಅವರು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ PVTG ಆ್ಯಂಡ್ ದೇ ಆರ್ ಇನ್ ಆಲ್ಮೋಸ್ಟ್ ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕಂದರೆ ಎಲ್ಲ ಸ್ಟೇಟಲ್ಲಿಲ್ಲ, ಓನ್ಲಿ 18 states ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಇದೆ. ಸೊ ದಿಸ್ ಈಸ್ ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ದಿಸ್ ಈಸ್ ಅವರ್ ಟಾಪಿಕ್ಸ್ ಟುಡೇ. ನೆಕ್ಸ್ಟ್, ಓಕೆ, ಸೊ ಟ್ರೈಬಲ್ ಗ್ರೂಪ್ಸಿಗೆ ಗೌರ್ಮೆಂಟ್ ಅವ್ರು ಏನೇನು ಸ್ಕೀಮ್ ತೊಗೊಂಬಂದಿದ್ದಾರೆ, PVTG ಡೆವಲಪ್ಮೆಂಟ್ಗೋಸ್ಕರ ಏನೇನು ಸ್ಕೀಮ್ ತೊಗೊಂಬಂದಿದ್ದಾರೆ ಮುಂಚೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು, ಯಾವುದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಇಂಪ್ಲಿಮೆಂಟೆಡ್ ಸ್ಕೀಮ್ ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್ ಆಫ್ PVTGs, ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇತ್ತು, ಹ್ಯಾವಿಂಗ್ ಪ್ರೊವಿಷನ್ ಆಫ್ 100% ಸೆಂಟ್ರಲ್ ಅಸಿಸ್ಟೆನ್ಸ್ ಟು 18 states ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಆ್ಯಂಡ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ಯೂನಿಯನ್ ಟೆರಿಟರಿ ಆಫ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಟೋಟಲ್ ಅಂದರೆ 17 states ಪ್ಲಸ್ ಯೂನಿಯನ್ ಟೆರಿಟರಿ ಆಫ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆಲ್ಲ, ಇವರಿಗೆಲ್ಲ ಸೆಂಟ್ರಲಿ ಅಸಿಸ್ಟೆನ್ಸ್ ಕೊಡ್ತಾಯಿದ್ರು. ದ ಸ್ಕೀಮಲ್ಲಿ ಏನಂತಂದರೆ ಡೆವಲಪ್ಮೆಂಟ್ ಆಫ್ PVTG aims at ಸೋಷೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ PVTGs ಇನ್ ಕಾಂಪ್ರಿಹೆನ್ಸಿವ್ ಮ್ಯಾನರ್ ವೈಲ್ ರಿಟರ್ನಿಂಗ್ ದರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ಅವ್ರ ಕಲ್ಚರ್ ಮತ್ತು ಹೆರಿಟೇಜ್ಗೆ ಧಕ್ಕೆ ಬರದೆ ಅವ್ರು ಡೆವಲಪ್ಮೆಂಟ್ ಮಾಡೋದು. ಓಕೆನಾ? ಮೋಸ್ಟ್ ಆಫ್ ದ ಟೈಮ್ಸ್ PVTG ಮತ್ತು ಗೌರ್ಮೆಂಟ್ ನಡುವೆ ಪಾಯಿಂಟ್ ಆಫ್ ಕಂಟೆನ್ಷನ್, ಜಗಳ ಯಾವುದಕ್ಕಾಗುತ್ತೆ ಅಂತಂದರೆ, ಓಕೆ, ಸೊ ಗೌರ್ಮೆಂಟ್ ಏನಪ್ಪ, ಗೌರ್ಮೆಂಟ್ ಏಮ್ಸ್ ಟು ಬ್ರಿಂಗ್ ಡೆವಲಪ್ಮೆಂಟ್, ಓಕೆ, ಸೋಷೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಸರಿನಾ? ದೀಸ್ ಪರ್ಟಿಕ್ಯುಲರ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಇರ್ತಾವಲ್ಲ, ದೇ ಆರ್ ಆನ್ ದ ಲೈನ್ಸ್ ಆಫ್ ಮಾಡರ್ನ್ ಟೆಕ್ನಾಲಜಿ. ಓಕೆ, ಮಾಡರ್ನ್ ಎಕಾನಮಿ ಆಗಲಿ, ಮಾಡರ್ನ್ ಕಲ್ಚರ್ ಆಗಲಿ, ಅದ್ರ ಮೇಲೆ ಲೈನಲ್ಲಿ ಇರ್ತವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಈ ಟ್ರೈಬಲ್ ಗ್ರೂಪ್ಸ್ ಇರ್ತಾವಲ್ಲ, ಅವ್ರ ಕಲ್ಚರ್ಗೆ ಧಕ್ಕೆ ಆಗ್ತಿರುತ್ತೆ, ಅದಕ್ಕೋಸ್ಕರ ಗೌರ್ಮೆಂಟ್ ಮತ್ತು PVTG ನಡುವೆ ಜಗಳ ಆಗ್ತಿರ್ತವೆ. ಮೋಸ್ಟ್ ಆಫ್ ದ ಟೈಮ್ಸ್ ಬ್ರಿಟಿಷ್ ಮತ್ತು ಟ್ರೈಬಲ್ ನಡುವೆ ಜಗಳ ಆಗಿದ್ದು ಕೂಡ ಇದಕ್ಕೋಸ್ಕರನೇ. ಸರಿನಾ? ಬ್ರಿಟಿಷ್ ಏನೋ ಒಂದು ಕಾಯ್ದೆ ತರ್ತಾ ಇದ್ರು, ಬ್ರಿಟಿಷ್ ಕಾಯ್ದೆ ತರದ್ರೆ ಎಕ್ಸಾಂಪಲ್ ರಿಸರ್ವ್ ಫಾರೆಸ್ಟ್ ಅಂತ ಅನೌನ್ಸ್ ಮಾಡ್ತಾ ಇದ್ರು, ಅಲ್ಲಿ ಇರೋವಂಥ ಟ್ರೈಬಲ್ಸ್ ನಡುವೆ ಜಗಳ ಆಗೋದು ಅದೇ ಥರ. ಸೊ ಈ ಪ್ಲಾನ್ ಏನು ಮಾಡಿದಂತಂದರೆ, ವಿತೌಟ್ ಹಾರ್ಮಿಂಗ್ ದರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್, ಅದನ್ನು ಹಾರ್ಮ್ ಮಾಡೋದಂಗೆ ಡೆವಲಪ್ಮೆಂಟ್ ಮಾಡೋದಂತ ಏನು ಮಾಡಿದರು. ಸರಿನಾ? ಆ ಸ್ಕೀಮ್ನ ಇವಾಗ ಸಬ್ಸ್ಯೂಮ್ ಮಾಡಿಕೊಂಡು PM ಜನ್ಮನ್ ಬಂದಿದೆ. ಓಕೆ, ಅದು ಇಂಪಾರ್ಟೆಂಟ್. ಆಸ್ ಪಾರ್ಟ್ ಆಫ್ ದಿಸ್ ಸ್ಕೀಮ್, ಅದೇ ಸ್ಟೇಟ್ ಗೌರ್ಮೆಂಟ್ಸ್ ಅಂಡರ್ಟೇಕ್ಸ್ ಪ್ರಾಜೆಕ್ಟ್ಸ್ ದಟ್ ಆರ್ ಟೇಲರ್ಡ್ ಟು ಕೇಟರ್ ಟು ಸೆಕ್ಟರ್ಸ್ ಲೈಕ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಲೈವ್ಲಿಹುಡ್ ಸ್ಕೀಮ್ಸ್ ಫಾರ್ ಟ್ರೈಬಲ್ ಗ್ರೂಪ್ಸ್. ಸರಿನಾ? ಇದು ಇಂಪಾರ್ಟೆಂಟ್ ಸ್ಕೀಮ್ಸ್ ಆಯಿತು. ಸೊ ದಿಸ್ ಈಸ್ ಟುಡೇಸ್ ಡಿಸ್ಕಷನ್. ಅದ್ರ ಜೊತೆ ಇಂಪಾರ್ಟೆಂಟ್ ಟ್ರೈಬಲ್ ಗ್ರೂಪ್ಸ್, ಅದೇ PVTGs ಯಾವ್ಯಾವುದಿದೆ ಅಂತ ನೋಡೋಣ. ಸೊ ಇಂಪಾರ್ಟೆಂಟ್ ಟ್ರೈಬಲ್ ಗ್ರೂಪ್ಸ್ ಇನ್ ಇಂಡಿಯಾ ಅಂತಂದರೆ, ಹೈಯೆಸ್ಟ್ ನಂಬರ್ ಆಫ್ ಟ್ರೈಬಲ್ ಗ್ರೂಪ್ಸ್ ಇನ್ PVTG ಇನ್ ಸ್ಟೇಟ್ ಅಂತಂದರೆ ಆಂಧ್ರ ಪ್ರದೇಶ ಆ್ಯಂಡ್ ತೆಲಂಗಾಣದಲ್ಲಿದೆ. ಟೋಟಲ್ 12 ನಂಬರ್ಸ್ ಇದೆ. ಸೊ ಇಂಪಾರ್ಟೆಂಟ್ ಅಂತಂದರೆ, ಓಕೆ, ಓಕೆ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿದ್ದಾರೆ. ಇಂಪಾರ್ಟೆಂಟ್ ಬೋಧೋ ಗೊಡಬ, ಬೊಂಡೋ ಪರೋಜಾ, ಚೆಂಚು ಇಂಪಾರ್ಟೆಂಟ್ ಇದೆ, ದೋಂಗ್ರಿಯಾ ಕೊಂಡ್, ನೆಕ್ಸ್ಟ್ ಗುತಾಬ ಗೊಡಬ, ಕೊಂಡ್ ಪೋರ್ಜಾ, ಕೊಂಡಾ ರೆಡ್ಡೀಸ್, ಎಕ್ಸೆಟ್ರಾ. ನಮ್ಮ ಕರ್ನಾಟಕದಲ್ಲಿ ಬಂದು ಜೇನು ಕುರುಬ ಮತ್ತು ಕೊರಗ ಇದ್ದಾರೆ. ಸರಿನಾ? ಸೊ ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಆಫ್ ಸೊ ಜೇನು ಕುರುಬ ಕಮ್ಯುನಿಟೀಸ್ಗೆ ಇವರಿದ್ದಾರೆ, ಇವರು ಕರ್ನಾಟಕದಲ್ಲಿ ಬರ್ತಾರೆ. ಇನ್ನೊಂದು ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಕಮ್ಯುನಿಟಿ ಅಂತಂದರೆ ಕೊರಗಾಸ್ ಅಂತ ಬರ್ತಾರೆ, ಕೊರಗಾಸ್ ಆ್ಯಂಡ್ ಜೇನು ಕುರುಬಾಸ್. ಅದ್ರ ಜೊತೆ ಮತ್ತೆ ಇಂಪಾರ್ಟೆಂಟ್ ಕಮ್ಯುನಿಟೀಸ್ ಯಾವ್ದು ಬರುತ್ತೆ ಅಂತಂದರೆ ಬೈಗಾಸ್, ಬರಿಯಾಸ್, ಹಿಲ್ ಕೋರ್ಬಾಸ್, ಕಾಮಾರಾಸ್, ಸಹಾರಿಯಾಸ್, ಬಿರ್ಹೋರ್ಸ್ ಎಲ್ಲ ಇಂಪಾರ್ಟೆಂಟ್ ಕಮ್ಯುನಿಟೀಸ್. ಅದ್ರ ಜೊತೆ ಒಡಿಸ್ಸಾದಲ್ಲಿ ಬಿರ್ಹೋರ್, ಬೋಂಡೋ, ದಿಡಾಯಿ, ದೋಂಗ್ರಿಯಾಕೊಂಡ್ ಇಂಪಾರ್ಟೆಂಟು, ನ್ಯೂಸಲ್ಲಿ ಇರ್ತಾರೆ ಅವಾಗ. ಜಾವುಂಗ್ಸ್, ಕುಟಿಯಾಕೋಂಡ್ಸ್ ಅದೆಲ್ಲ ಇರ್ತಾರೆ. ಮತ್ತು ಇಂಪಾರ್ಟೆಂಟ್ ತಮಿಳ್ನಾಡಲ್ಲಿ ಕುಟ್ಟು ನಾಯಕನ್ಸ್, ಕೋಟಾಸ್, ತ್ರಿಪುರಾದಲ್ಲಿ ರಿಯಾಂಗ್ಸ್, ಉತ್ತರ ಪ್ರದೇಶದಲ್ಲಿ ಬುಕ್ಸಸ್ ಆ್ಯಂಡ್ ರಾಜೀಸ್, ನೆಕ್ಸ್ಟ್ ವೆಸ್ಟ್ ಬೆಂಗಾಲಲ್ಲಿ ಬಿರ್ಹೋರ್, ತೋಡಾಸ್. ಸೊ ಇದು ಇಂಪಾರ್ಟೆಂಟ್ ಕಮ್ಯುನಿಟೀಸ್ನ, ಇಂಪಾರ್ಟೆಂಟ್ ಟ್ರೈಬಲ್ ಗ್ರೂಪ್ಸ್ನ ಸ್ವಲ್ಪ ನೋಡ್ಕೊಂಡಿರಿ, ಯಾಕಂದರೆ ಪ್ರಿಲಿಮ್ಸಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ಇವತ್ತಿನ ಟಾಪಿಕ್ಸ್ ಮತ್ತು ಡಿಸ್ಕಷನ್ ಆಯಿತು. ಸೊ ಹೋಪ್ ಯು ಲೈಕ್ ಟುಡೇಸ್ ಡಿಸ್ಕಷನ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಮೋರ್ ಸಜೆಷನ್ಸ್ ಇದ್ದರೆ ಕಮೆಂಟಲ್ಲಿ ಬರೀರಿ. ಮುಂದೆ ಆಮೇಲೆ ಏನಾದರೂ ನಿಮ್ಗೆ ಯಾವ್ದಾದ್ರು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಬೇಕಿತ್ತಂದರೆ ಕಮೆಂಟಲ್ಲಿ ಹಾಕಿ, ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಈಸ್ ಟುಡೇಸ್ ಟಾಪಿಕ್ಸ್ ಆ್ಯಂಡ್ ಹೋಪ್ ಯು ಲೈಕ್ ದ ಟಾಪಿಕ್ಸ್. ಆ್ಯಂಡ್ ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಓಕೆ, ಸಿ ಯು.